ಎಸ್, ಇದ್ರ ಬಗ್ಗೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅವರಿಬ್ಬರ ನಡುವೆ ಇದಕ್ಕಾದ್ರೂ ಕಾರಣ ಏನು ಅನ್ನುವ ಮಗದೊಂದು ಸ್ಫೋಟಕ ಸುದ್ದಿ ನಿಮ್ಮ ಪಬ್ಲಿಕ್ ಟಿವಿಯ ಸ್ಕ್ರೀನ್ ನಲ್ಲಿ. ಎಸ್, ಇದೀಗ ಬರ್ತಿರುವಂತಹ ಸುದ್ದಿ ಇವರಿಬ್ಬರ ಗೆಳೆಯರ ನಡುವೆ ಇವತ್ತು ನೆನ್ನೆದಲ್ಲ, ಇದು 1.5 ವರ್ಷದ ಆ ಮುನಿಸು. ಅದು ಇವರಿಬ್ಬರು ಮಾತಾಡದೇ ಇರುವಂತಹ ಬಗ್ಗೆ ತುಂಬಾ ಸರಿ ಹಲವಾರು ಜನ ಇದನ್ನ ಬಗ್ಗೆ ಗಾಸಿಪ್ ಮಾಡ್ತಾನೆ ಹೋದ್ರು. ಪಿಸುಮುಸು ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಒಂದು ಸಿನಿಮಾ, ಆ ಸಿನಿಮಾದ ಬಗ್ಗೆ, ಆ ಸಿನಿಮಾದ ಮುಹೂರ್ತ, ಆ ಮುಹೂರ್ತದ ಸಂದರ್ಭದಲ್ಲಾದಂತಹ ಬೆಳವಣಿಗೆಗಳು ಈ ಕೋಲ್ಡ್ ವಾರ್ಗೆ ಮುನ್ನುಡಿಯನ್ನು ಬರೀತು ಅಂತ. ಆದರೆ ಆ ಮುಹೂರ್ತದ ಸಂದರ್ಭದಲ್ಲಿ ದರ್ಶನ್ ಕೋಪಿಸ್ಕೊಂಡಿದ್ದಾದರೂ ಯಾಕೆ ಮತ್ತು ಯಾತಕ್ಕೆ, ಇದಿಷ್ಟು ಕೂಡ ಈ ಕ್ಷಣಕ್ಕೆ ಬಿಡಿಸಲಾರದ ಒಂದು ಪ್ರಶ್ನೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಆದರೆ ಆ ಮುಹೂರ್ತ ಮತ್ತು ಆ ಸಿನಿಮಾ ಯಾವುದು ಅಂತ ಕೂಡ ನಾವು ಕೆಲವೇ ಕ್ಷಣದಲ್ಲಿ ಹೇಳ್ತೀವಿ. ನಿಜ, ಇದು ಯಾಕೆ ಈ ಬೆಳವಣಿಗೆ ತೆಗೆದುಕೊಳ್ತು ಅಂತ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸಿನಿಮಾ ಬ್ಯೂರೋಯಿಂದ ಹರೀಶ್ ಸೀನಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್ ಸೀನಪ್ಪ, ಯಾವುದೋ ಒಂದು ಸಿನಿಮಾ, ಆ ಸಿನಿಮಾದ ಮುಹೂರ್ತ, ಆ ಮುಹೂರ್ತದಲ್ಲಿ ಆದಂಥ ಬೆಳವಣಿಗೆಗಳು, ಇಷ್ಟು ಮಾತ್ರ ಹೇಳಿಬಿಟ್ರೆ ಸಾಕಾಗಲ್ಲ ಅಂತ ಅನ್ಸುತ್ತೆ. ಜನಕ್ಕೆ ಒಂದಷ್ಟು ಕುತೂಹಲ ಇರುತ್ತೆ, ಏನಾಯಿತು ಆಗಿದ್ರೆ ಆ ಸಿನಿಮಾದ ಮುಹೂರ್ತದಲ್ಲಿ ಅಂತ. ಇದಕ್ಕೆ ನಿಮ್ಮ ಹತ್ರ ಆನ್ಸರ್ ಏನು? ಖಂಡಿತ ಈಗ ಸದ್ಯಕ್ಕಿಂತ ಎಲ್ಲವನ್ನೂ ಹೇಳುವಂಥದ್ದು ಅಥವಾ ಯಾವ ಸಿನಿಮಾ ಯಾರಿಗೆ ಸ್ವೀಟ್ ತಿನ್ಸಿದ್ದು, ಯಾರ ಸೆಲೆಬ್ರಿಟಿ ಸ್ಟಾರ್ ಅನ್ನೋಂಥದ್ದನ್ನು ಎಲ್ಲವನ್ನೂ ಕೂಡ ರಿವೀಲ್ ಮಾಡುವಂಥ ಸರಿಯಾದ ಸಮಯ ಅಲ್ಲ ಅಂತ ಇದು ಅನ್ನಿಸ್ತದೆ. ಅಂತಂದ್ರೆ ಇನ್ನು ಬೇಸಿಕ್ ಹಂತದಲ್ಲಿದೆ, ಅದೆಲ್ಲ ಇನ್ನೊಂದಷ್ಟು ಕ್ಲಾರಿಫಿಕೇಶನ್ಸ್ ಬೇಕಾಗಿದೆ. ಒಟ್ಟಾರೆ ಈಗ ನಮಗೆ ಗೊತ್ತಾಗ್ತಾ ಇರೋದು ಏನು ಅಂತಂದ್ರೆ, ಸುದೀಪ್ ಮತ್ತೆ ದರ್ಶನ್ ಅವರು ಇಬ್ರು ಒಂದು ಸಿನಿಮಾದ ಮುಹೂರ್ತದಲ್ಲಿ ಭಾಗಿಯಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಸುದೀಪ್ ಅವರು ಬೇರೆ ಒಂದು ಸ್ಟಾರ್ನ ಅತಿಯಾಗಿ ಪ್ರೀತಿ ತೋರಿಸುವಂಥದ್ದು, ಅತಿಯಾಗಿ ಅವ್ರ ಬಗ್ಗೆ ಕಾಳಜಿ ವಹಿಸುವಂಥದ್ದು ದರ್ಶನ್ ಅವ್ರಿಗೆ ಬೇಸರವನ್ನ ತಂದಿದ್ದು, ಇದು ಬೇಸಿಕ್ ಆಗಿ ಇವರಿಬ್ಬರ ಮಧ್ಯೆ ಒಂದು ವೈಮನಸ್ಸು ಮೂಡೋದಕ್ಕೆ ಕಾರಣ ಅಂತ ನಮಗೆ ತಿಳಿದು ಬರ್ತಾ ಇರೋಂಥ ವಿಷಯ. ಅಂದ್ರೆ ಯಾರನ್ನು ಜಾಸ್ತಿ ಮುದ್ದು ಮಾಡೋದು, ಜಾಸ್ತಿ ಪ್ರೀತಿ ಮಾಡುವಂಥದ್ದು ಅಥವಾ ವಿನಾಕಾರಣ ಹೊಗಳುವಂಥದ್ದು ಆಗಿರೋದು ಅಂತ ಅವರ ಒಂದು ಅನಿಸಿಕೆ. ಅಂದ್ರೆ ದರ್ಶನ್ ಅವರು ಆ ರೀತಿ ಅನ್ಕೊಂಡು ಮನಸ್ತಾಪವನ್ನ ಮಾಡ್ಕೊಂಡಿದ್ದಾರೆ, ಬೇಜಾರಾಗಿದೆ ಅಂತ. ಮತ್ತೆ ಅಲ್ಲಿಂದ ಶುರುವಾಗಿದೆ ಬೇಸಿಕ್ ಅನ್ನುವಂಥದ್ದು ಮಾಹಿತಿ ನಮಗೆ ಸಿಗ್ತಾ ಇರೋದು. ಸೊ ಯಾವ ಸಿನಿಮಾ ಏನು, ಆ ಕಲಾವಿದರು ಯಾರು, ಯಾರನ್ನ ಇವರು ಸುದೀಪ್ ಅವರು ಜಾಸ್ತಿ ಮುತುವರ್ಜಿ ವಹಿಸಿ ಮಾತಾಡಿಸಿದ್ರು ಅನ್ನೋದ್ರ ಬಗ್ಗೆ ನಾವು ಇನ್ನಷ್ಟು ಒಂದು ಇನ್ಫಾರ್ಮೇಶನ್ಗಳನ್ನ ಕಲೆಕ್ಟ್ ಮಾಡಿದ್ಮೇಲೆ ಮತ್ತೆ ಇನ್ನಷ್ಟು ಪಕ್ಕ ನಮಗೆ ಆದ್ಮೇಲೆ ನಾವು ವೀಕ್ಷಕರ ಮುಂದೆ ಇಡೋದು ಸೂಕ್ತ ಅಂತ ಅನ್ಸುತ್ತೆ. ಹರೀಶ್, ಒಂದಷ್ಟು ಪಿಸು ಮಾತು ಅಂದ್ರೆ ಇದೊಂದೇ ಆಗಿರಲ್ಲ, ಇನ್ನು ಹಲವಾರು ರೀತಿಯ ಬೆಳವಣಿಗೆ ಪಡ್ಕೊಂಡ್ಬಿಟ್ಟಿರುತ್ತೆ. ಇನ್ನು ಬೇರೆ ಬೇರೆ ರೀಸನ್ಸ್ಗಳು ಇದೆಯಾ? ಒಂದಷ್ಟು ವಿಷಯಗಳು ಜೋಡಿಸ್ಕೊಂತ ಹೋಗ್ತಾ ಇರ್ತಾರೆ. ಆಮೇಲೆ ಇಬ್ರು ಕೂಡ ಸ್ಯಾಂಡ್ಲ್ವುಡ್ ನಲ್ಲಿ ಒಂದು ರೀತಿಯ ಸಕ್ಸಸ್ ರೇಸ್ ನಲ್ಲಿ ಇರುವಂತ ಕಲಾವಿದರು. ಈ ಕಲಾವಿದರು ಸಕ್ಸಸ್ ನಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ, ಒಂದಷ್ಟು ಜನ ಅಲ್ಲಿ ಸೇರ್ಕೋತಾರೆ, ತಮ್ಮದೇ ಆದಂತ ಒಂದು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಅವ್ರಿಗೆ ಹತ್ತಿರ ಆಗೋದಕ್ಕೆ ಅಲ್ಲಿ ಹಿಂಗಂದ್ರಂತೆ, ಇಲ್ಲಿ ಹಂಗಂದ್ರಂತೆ, ಇಲ್ಲಿ ಹಿಂಗಾಯ್ತಂತೆ, ಈ ಅಂತೆಕಂತೆಗಳನ್ನ ಜೋಡಿಸುವಂತ ವ್ಯಕ್ತಿಗಳು ಒಂದಷ್ಟು ಜನ ಸೇರ್ಕೋತಾರೆ. ಅದು ತಮ್ಮ ಸ್ವಹಿತಾಸಕ್ತಿಗಾಗಿ ಬೇರೆ ಬೇರೆ ವಿಷಯಗಳನ್ನ ತಂದು ಇಡುವಂಥದ್ದು ಮನುಷ್ಯತ್ವ ಅಥವಾ ಆ ರೀತಿಯ ಒಂದು ಮನೋಭಾವದವರಾಗಿರ್ತಾರೆ. ಸೊ ಈ ರೀತಿಯ ವ್ಯಕ್ತಿಗಳು ಇಲ್ಲೂ ಕೂಡ ಇರಬಹುದು, ಈ ರೀತಿಯ ವ್ಯಕ್ತಿಗಳು ಇಲ್ಲೂ ಕಾಣದ ಕೈಗಳು ಕೆಲಸ ಮಾಡಿರಬಹುದು. ಅಲ್ಲಿ ಹಿಂಗಾಯ್ತಂತೆ, ಇಲ್ಲಿ ಹಂಗಂದ್ರಂತೆ ಅಂತ ಒಂದಷ್ಟು ವಿಷಯಗಳನ್ನ ಕಿವಿಗೆ ಹಾಕಿರ್ಬೋದು. ಮೇ ಬಿ ಎಲ್ಲ ಒಂದ್ ಕಡೆ ಸಣ್ಣದಾಗಿ ಒಂದು ಬೇಸರ ಮೂಡಿದಾಗ ಅದ್ರ ಮೇಲೆ ಇನ್ನೊಂದಷ್ಟು ವಿಷಯಗಳು ಬಿದ್ದಾಗ ಅದು ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರಿಬ್ಬರ ಮನಸ್ಸಿನಲ್ಲಿರುವಂತ ಒಂದು ಏನು ಅವರಿಬ್ಬರ ಮೇಲಿರುವಂತಹ ಒಂದು ಪ್ರೀತಿಯಾಗಿರ್ಬೋದು ಅಥವಾ ವೈಮನಸ್ಸು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ಇನ್ನಷ್ಟು ಕಾರಣಗಳು ಸೇರ್ಕೊಂಡಿರ್ಬೋದು. ಅದು ಏನ್ ಕಾರಣ, ಏನೆಲ್ಲ ಆಯ್ತು, ಯಾರೆಲ್ಲ ಏನೆಲ್ಲ ಹೇಳಿದ್ರು ಅನ್ನೋದು ಇನ್ನಷ್ಟು ನಮ್ಗೆ ಇನ್ಫಾರ್ಮೇಶನ್ಸ್ ಬರಬೇಕಿದೆ. ರೈಟ್, ಥ್ಯಾಂಕ್ ಯು ಸೊ ಮಚ್ ಹರೀಶ್ ಸೀನಪ್ಪ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಬಟ್ ಸ್ಟಿಲ್ ನಮಗೆ ಗೊತ್ತಿಲ್ಲ, ಈ 15 ವರ್ಷದ ಆ ಸ್ನೇಹದಲ್ಲಿ ಯಾವುದೋ ಒಂದು ಸಿನಿಮಾದ ಮುಹೂರ್ತದಲ್ಲಿ ಆದಂಥ ಬೆಳವಣಿಗೆಗಳು ನೋಡಿ ಇನ್ನು ದರ್ಶನ್ ಮುನಿಸ್ಕೋತಾರೆ ಅಥವಾ ಅಲ್ಲಿಂದ ಅವರಿಬ್ಬರ ನಡುವೆ ವೈಮನಸ್ಸು ಶುರುವಾಗುತ್ತೆ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಈ ಮಾತುಗಳೆಲ್ಲ ಸತ್ಯ ಅಂತ. ಇದ್ರ ಬಗ್ಗೆ ಅಫ್ಕೋರ್ಸ್ ನನ್ನ ಕೊಲೀಗ್ಸ್ ಕೂಡ ಚೆಕ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಪಕ್ಕಾ ಮಾಹಿತಿ ಸಿಕ್ಕರೆ ಖಂಡಿತ ವಿಲ್ ಗೆಟ್ ಬ್ಯಾಕ್ ಟು ಯು. ಅದ್ರ ಬಗ್ಗೆ ಮಾತಾಡೋಕೆ ನಾವು ಕೂಡ ಶುರು ಮಾಡ್ತೀವಿ. ಮೀನ್ವೈಲ್ ನನ್ನ ಜೊತೆ ಈಗ ಜಾಯಿನ್ ಆಗಿದ್ದಾರೆ ಅಖಿಲ ಕರ್ನಾಟಕ ಕಿಚ್ಚ ಸುದೀಪ್ ಅಭಿಮಾನಿಗಳ ಬಳಗದ ರಾಜ್ಯಾಧ್ಯಕ್ಷರಾದಂಥ
ಸನ್ಮಾನ್ಯ ರವೀಂದ್ರ ಸಿಂಗ್ ಅವರು ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಈ ಥರದ ಬೆಳವಣಿಗೆಯಲ್ಲಿ ಅವರು ಕೂಡ ನೋಡಿರ್ತಾರೆ, ಈ ಥರದ ಸಿನಿಮಾ ಸಂದರ್ಭದಲ್ಲಿ ಆದಂಥದ್ದು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಯೋಕೆ ಸಾಧ್ಯನಾ ಅಂತ. ಮಿಸ್ಟರ್ ರವೀಂದ್ರ ಸಿಂಗ್, ಅಖಿಲ ಕರ್ನಾಟಕ ಕಿಚ್ಚ ಸುದೀಪ್ ಅಭಿಮಾನಿಗಳ ಬಳಗದ ಸಂಘದ ರಾಜ್ಯಾಧ್ಯಕ್ಷ ನಮ್ಮ ಜೊತೆ ಇದ್ದಾರೆ. ಹಲವಾರು ಇವರಿಬ್ಬರ ಗೆಳೆತನದ ಬಗ್ಗೆ ಚರ್ಚೆ ಮಾಡ್ತಿದ್ರು. ಸರ್, ಇವರಿಬ್ಬರ ಗೆಳೆತನದ ಇಷ್ಟು ವರ್ಷದ ಹಾದಿ ಮತ್ತು ಈ ಒಂದೂವರೆ ವರ್ಷದ ಹಾದಿ ಅದಷ್ಟು ನುಂಗಾಕ್ಬಿಡ್ತಲ್ಲ ಸರ್ ಈ ವಿಷಯಗಳಿಗೆಲ್ಲ. ಎಲ್ಲೋ ಒಂದು ಕಡೆ ಈಗ ಜೊತೆಯಲ್ಲಿ ಕೆಟ್ಟವ್ರು ಇರೋವರೆಗೂ ಅದು ತಾತ್ಕಾಲಿಕವಾಗಿ ಕೆಟ್ಟತನ ಇರುತ್ತೆ ಅಷ್ಟೇ. ಯಾರ ಕೆಟ್ಟವ್ರು ಯಾರು ಅಲ್ಲ, ಹೇಳ್ಕೊಡೋರು 1000 ಜನ ಇರ್ತಾರೆ. ಹಾಗನ್ಬಿಟ್ಟು ಇವತ್ತೊಂದು ದಿನ ಇವರು ಕೆಟ್ಟೋಗ್ಬಿಡ್ತಾರೆ, ಇವ್ರನ್ನ ಸಂಬಂಧ ಮುರಿದೋಗ್ಬಿಡುತ್ತೆ, ಸಂಬಂಧ ಕಿತ್ತಾಕ್ಬಿಡ್ಬೋದು. ನಾವು ನಿಜವಾಗ್ಲೂ ಅವ್ರು ತಿಳ್ಕೊಂಡಿರೋದು ತಪ್ಪು. ನಂಗೆ ಲಾಜಿಕೇ ಅರ್ಥ ಆಗ್ತಿಲ್ಲ. ಇವರಿಬ್ಬರ ಇನ್ಯಾರೋ ಇದ್ದಾರೆ ಅಂತ ಯಾರೋ ಕಮೆಂಟ್ ಮಾಡಿದ್ರಲ್ಲ, ಆ ಥರದ್ದು ಏನಾದರೂ ಬೆಳವಣಿಗೆ ಆಗಿ ಬಿಟ್ಟಿದ್ದಾರೆ, ಲಾಭ ಏನಾಗುತ್ತೆ ಅಂತ ನಂಗೆ ಅರ್ಥ ಆಗಿಲ್ಲ ಸರ್. ಅವರು ತಾತ್ಕಾಲಿಕವಾಗಿ ಅವ್ರೇನಂದ್ರೆ ಈಗ ನಾನು ಇವ್ರಿಗೆ ದೂರ ಮಾಡಿಬಿಟ್ಟು ನಾನು ಹತ್ರ ಆಗ್ಬೋದು ಇವ್ರ ಹತ್ರ ಅನ್ನೋ ಒಂದು ಭಾವನೆ ಇಟ್ಕೊಂಡು ಇದೆಲ್ಲ ಮಾಡ್ತಾರೆ ಸರ್. ವೈಯಕ್ತಿಕವಾಗಿ ನಂಗೆ ತುಂಬಾ ನಿಮ್ಮಷ್ಟು ಗೊತ್ತಿಲ್ಲ ನಂಗೆ ಇಬ್ರು ಕೂಡ. ಆದ್ರೆ ಎಷ್ಟೋ ಸಂದರ್ಭದಲ್ಲಿ ಅವ್ರನ್ನ ಮಾತಾಡಿಸಿದಾಗ, ಅವ್ರ ಜೊತೆ ಇಂಟರ್ವ್ಯೂ ಮಾಡಬೇಕಾದ್ರೆ ನಾನು ಮತ್ತು ಕೆಲವರು ಮಾತಾಡಿದ್ದನ್ನ ಕೇಳಿಸ್ಕೊಂಡ್ರ ಬಗ್ಗೆ ನಿಮ್ಗೊಂದು ಪ್ರಶ್ನೆ ಕೇಳಬೇಕು ನಾನು. ಇವರಿಬ್ರು ನಾನು ನೋಡ್ದಂಗೆ ಹೆಂಗೆ ಅಂದ್ರೆ, ಸುದೀಪ್ ಆಗ್ಲಿ ಅಥವಾ ದರ್ಶನ್ ಅವರಾಗ್ಲಿ ಯಾರನ್ನೋ ಅಳೆದು ತೂಗಿ ಮಾಡದೆ ಸುಮ್ಮನೆ ಫ್ರೆಂಡ್ಸ್ ಅಂತ ಒಪ್ಕೊಳ್ಳಲ್ಲ ಇಬ್ರು ಕೂಡ. ಕರೆಕ್ಟ್ ಅಲ್ವಾ ಸರ್? ಸತ್ಯ. ತುಂಬಾ ಅಳದ್ ತೂಗ್ತಾರೆ ಇಬ್ರು. ಒಬ್ರು ಫ್ರೆಂಡ್ಸ್ ಅಂತ ಹತ್ರಕ್ಕೆ ಟ್ರೀಟ್ ಮಾಡ್ಬೇಕಾರೆ ತುಂಬಾ ಗಡಸ್ಯ ಕಂಠಸ್ಯ ಮಾಡ್ಕೋಬೇಕಾದ್ರೆ ತುಂಬಾ ದೊಡ್ಡ ಮಾತದು. ಹಂಗೇನಾದ್ರೂ ಮಾಡ್ಕೋಬೇಕಾದ್ರೆ ಎಲ್ಲವನ್ನ ನೋಡಿ ಒಪ್ಪಿ ಮಾಡ್ಕೊಂಡಿರ್ತಾರೆ. ಸಡನ್ ಆಗಿ ಯಾಕೆ ಇಬ್ರು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಆತರ ಮಾಡ್ಕೊಂಡವ್ರು ಇಬ್ರು. ಇದು ನನ್ನ ಮನದಾಳದ ಮಾತು ನಾನು ಹೇಳ್ತೀನಿ ಕೇಳಿ. ಎಲ್ಲೋ ಒಂದ್ ಕಡೆ ಸುದೀಪ್ ಅವರು, ದರ್ಶನ್ ಅವರು ಇಬ್ರು ನಾವಾದ್ರೂ ಅಟ್ಲೀಸ್ಟ್ ಹೆಸರುಗಳು ಹೇಳ್ತಾ ಇದೀವಿ. ಅವ್ರಿಬ್ರು ಹೇಗೆ ಅಂದ್ರೆ, ಏನ್ ದರ್ಶನ್ ಅಂತ ಇವ್ರು ಕರ್ದಿಲ್ಲ, ಏನ್ ಸುದೀಪ್ ಅಂತ ಅವ್ರು ಕರ್ದಿಲ್ಲ. ಹಂಗೆ ಒಬ್ರಿಗೊಬ್ರು ಹೆಸರು ಹಿಡಿದು ಕರ್ದಿಲ್ಲ. ಅವರು ಹೆಸರು ಹಿಡಿದು ಮಾತಾಡೋದು ಇಲ್ಲ ಫೋನಲ್ಲಿ. ಮತ್ತೆ ಏನ್ ಚಿನ್ನ, ಅವ್ರ ಬಾಯಲ್ಲೂ ಏನ್ ಚಿನ್ನ, ಇವ್ರ ಬಾಯಲ್ಲೂ ಏನ್ ಚಿನ್ನ ಅಂತಾನೆ ಮಾತಾಡೋದು. ಹಂಗೆ ಚಿನ್ನ, ಸರಿ ಚಿನ್ನ, ಸರಿ ನೀನ್ ಆ ಕಡೆಯಿಂದ ಹಂಗ್ ಬಂದ್ಬಿಡು, ಹಿಂಗಿದೆ ಸೀದಾ ಹೋಗ್ಬಿಡೋಣ, ಶೂಟಿಂಗ್ ಮುಗಿಸ್ಕೊಂಡು ಮೀಟ್ ಮಾಡೋಣ. ಹೌದು, ಮೀಟ್ ಮಾಡೋಣ, ಒಂದ್ ಕಾಫಿ ಕುಡಿಯೋಣ. ಇಲ್ಲ ಬೇರೆ ಏನಿಲ್ಲ, ಅಟ್ಲೀಸ್ಟ್ ಒಂದ್ ಕಾಫಿ ಕುಡಿಯೋಣ ಜೊತೆಲಿ, ಒಂದ್ 10 ನಿಮಿಷ ಮಾತಾಡೋಣ. ಆ ರೀತಿ ಇದ್ದವರು ಅವಾಗ ಒಟ್ಟಿಗೆ ಮೀಟ್ ಮಾಡಿದಾಗ ಚಕ್ರವರ್ತಿನೂ ಇಲ್ಲ, ಅಭಿನಯ ಚಕ್ರವರ್ತಿ ಯಾವುದು ಇಲ್ಲ. ಇವತ್ತು ಚಕ್ರವರ್ತಿ, ಅಭಿನಯ ಚಕ್ರವರ್ತಿ. ಇವತ್ತೊಂದು ಹೋಟ್ಲಲ್ಲಿ ಒಂದು 10 ಜನ ಕೆಲಸ ಮಾಡ್ತಾರೆ ಅಂದ್ರೆ 5 ಜನ ಸುದೀಪ್ಗೂ ಫ್ಯಾನ್ಸ್ ಇರ್ತಾರೆ, 5 ಜನ ದರ್ಶನ್ಗೂ ಫ್ಯಾನ್ಸ್ ಇರ್ತಾರೆ. ನೋ ಡೌಟ್. ಎಲ್ಲೋ ಒಂದ್ ಕಡೆ ಈಗ ಆ 10 ಜನಕ್ಕೂ ನಾವು ಈಗ ಸಂಬಂಧ ಕಿತ್ತಾಕ್ದಂಗೆ ಆಗುತ್ತಿದ್ದು. ನಾವ್ ಯಾರು ಇಷ್ಟಪಡಲ್ಲ ಸರ್ ಹಂಗೆ. ಸರ್, ಅದು ಆಗಬಾರ್ದು. ಇಂಡಸ್ಟ್ರಿಯಲ್ಲಿ ಏನಂದ್ರೆ ಬೇರೆಯವ್ರ ತರ ನಾವು ಸಣ್ಣತನ ಮಾಡೋದು ತಪ್ಪದು. ಎಲ್ಲ ಒಂದ್ ಕಡೆ ಇವರಿಬ್ರು ಇವತ್ತು ಚೆನ್ನಾಗಿರ್ಲಿ. ನಿಜವಾಗ್ಲೂ ಕನ್ನಡದಲ್ಲಿ ಒಂದು ಬಾಹುಬಲಿ ಇನ್ನೊಂದು ಉಟ್ಕೊಳ್ಳುತ್ತೆ ಸರ್. ಇಬ್ರು 15 ವರ್ಷ ಒಂದು ದೊಡ್ಡ ಗೆಳೆತನ ಇಟ್ಕೊಂಡಿದ್ದಾರೆ ಅಂದ್ರೆ ಎಷ್ಟೋ ಸರಿ ಕಾಂಪ್ರಮೈಸ್ ಆಗಿರ್ತಾರೆ ಸರ್. ಏನೋ ಬೇಜಾರಾದ್ರೆ ಬೇಡ, ಫ್ರೆಂಡ್ಶಿಪ್ ಮುಖ್ಯ, ಯಾವ ಬೇಜಾರು ಇವೆಲ್ಲ ಅಂತ ಎಷ್ಟೋ ಸರಿ ಅನ್ಕೊಂಡ್ಬಿಡ್ತೀವಿ ನಾವು. ನಂಗೆ ತುಂಬ ಫ್ರೆಂಡ್ಶಿಪ್ ಇದ್ರೆ ನಾನು ಅದು ಮಾಡ್ತೀನಿ ನಾನು. ಬಟ್ ಅದನ್ನು ಮೀರಿದ ಬೆಳವಣಿಗೆ ಏನೋ ಆಯಿತು ಅಂದರೆ ಯಾಕೆ ಆ ಥರ ಇಬ್ಬರು ಅನ್ಕೊಂಡ್ಬಿಟ್ರು ಅಂತ ನನ್ನ ಕುತೂಹಲ ಅಥವಾ ಅಭಿಮಾನಿಗಳ ಕುತೂಹಲ ಇದು ಸರ್. ನನಗೆ ಗೊತ್ತಿರೋ ಥರ ತಾತ್ಕಾಲಿಕ ಅಷ್ಟೇ. ಎಲ್ಲೋ ಒಂದು ಕಡೆ ಇಬ್ರು ಆ ಥರ ಚಾನ್ಸಸ್ಸೇ ಇಲ್ಲ ಸರ್. ಎಲ್ಲೋ ಒಂದು ಕಡೆ ಆಗಿದೆ, ಎಲ್ಲೋ ಒಂದು ಕಡೆ ಆಗಿರ್ಬೋದು, ಮನಸ್ತಾಪ ಇರ್ಬೋದು ಇನ್ನೊಂದು. ಯಾಕಂದ್ರೆ ಒಂದೇ ಮನೆಯಲ್ಲಿ ಒಂದು 4 ಜನ ಗಂಡ ಹೆಂಡತಿ ಆಗಲಿ, ಇಬ್ರು ಮಕ್ಕಳಾಗಲಿ ಮನೆಯಲ್ಲಿದ್ದಾಗಲೇ ಅವರವರಲ್ಲೇ ಮನಸ್ತಾಪ ಬಂದೇ ಬರ್ತದೆ. ಹೌದು. ಇವರು ನಿಜವಾಗ್ಲೂ ಅಣ್ಣ ತಮ್ಮದಿರಿಗಿಂತ ಹೆಚ್ಚಾಗಿದ್ರು. ಇವಾಗ ಏನು ನಾವು ವಿಷ್ಣು ಸರ್ ಆಗ್ಬೋದು, ಅಂಬರೀಷ್ ಅಣ್ಣ ಇರ್ಬೋದು, ಅವರು ಹೆಂಗಂದ್ರೆ ಇವತ್ತು ಅವರು ಇಬ್ರು ಬಿಟ್ಟಿರ್ತಾ ಇರಲಿಲ್ಲ ಸರ್. ನಮ್ಗೆ ನೆನಪಿದೆ, ಅಂಬರೀಷ್ ಅವರ ಸಂಭ್ರಮ ಕಾರ್ಯಕ್ರಮದಲ್ಲಿ ಇವರಿಬ್ರು ಸ್ಟೇಜ್ ಮೇಲೆ ನಿಂತು ಡ್ಯಾನ್ಸ್ ಮಾಡಿದ್ರು, ಗೊತ್ತಾ? ಅದು ಇಬ್ರು ಡ್ಯಾನ್ಸ್ ಆಡಿದ್ರು. ಅವಾಗ ಇಬ್ರು ಹಿಂದ್ಗಡೆ ಡ್ರೆಸ್ಸಿಂಗ್, ನಾನು ಜೊತೆಲೇ ಇದ್ದೆ ಅವತ್ತು, ಹಿಂದ್ಗಡೆ ಇನ್ನು ಡ್ರೆಸ್ ಹಾಕೊಂತ ಇದ್ರು. ಅವಾಗ ಆ ಡ್ರೆಸ್ಸಿಂಗ್ ರೂಮಲ್ಲೂ ಎಷ್ಟು ತಮಾಷೆ ಮಾಡ್ತಾ ಇದ್ರನ್ರಿ ಇಬ್ರು. ನಿಜವಾಗ್ಲೂ ನಮಗೆ ನೆನಪಾಗಿದ್ದು ನಿಜವಾಗ್ಲೂ ಅಂಬರೀಷ್ ಅಣ್ಣನ ಬರ್ತಡೇ ಇಲ್ಲ, ವಿಷ್ಣುವರ್ಧನ್ ಸರ್ ಅಂಬರೀಷ್ ಅಣ್ಣ ಇಬ್ರು ಎಲ್ಲೋ ನಿಂತವ್ರೆಂದ ಥರ ಇತ್ತು ನಿಜವಾಗ್ಲೂ. ಅಷ್ಟು ನನಗೆ ಇವತ್ತು ನನ್ನ ನೆನಪಿದೆ ಚೆನ್ನಾಗಿ. ಸುಮಾರು ವಿಷಯಗಳು ನೆನಪಿದೆ, ಯಾಕಂದರೆ ಜೊತೆಯಲ್ಲಿ ನಾವು ಓಡಾಡಿರೋದ್ರಿಂದ. ಎಲ್ಲೋ ಒಂದು ಕಡೆ ಇದರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಅವ್ರು ತಾತ್ಕಾಲಿಕವಾಗಿ ಅವ್ರ ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಅವ್ರು ಮಾಡ್ಬೋದು ಅಷ್ಟೇ. ನಿಜವಾಗ್ಲೂ ನೀರು ಖಾಲಿ ಆಗ್ಬಿಟ್ರೆ ಪಾತ್ರೆಯಲ್ಲಿ ಬೆಳೆನೂ ಇರಲ್ಲ, ನೀರು ಇರಲ್ಲ, ಪಾತ್ರೆನೇ ಇರಲ್ಲ ಲಾಸ್ಟಿಗೆ. ಅಕ್ಕಪಕ್ಕದವ್ರು ಏನಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಈ ಕೆಲಸನ, ಈ ಹುಳಿಯಿಂದ ಕೆಲಸನ. ಬಟ್ ಅಲ್ಲಿ ತನಕ ಪೇಷನ್ಸ್ ಡಿಮ್ಯಾಂಡ್ ಮಾಡುತ್ತೆ ಸರ್, ತುಂಬ ದೊಡ್ಡ ಮಟ್ಟದಲ್ಲಿ. ಇಲ್ಲ ಸರ್, ಯಾಕಂದ್ರೆ ಇಬ್ಬರಿಗೂ ತಾಳ್ಮೆ ಇದೆ. ಸೈಲೆಂಟ್ ಆದ್ರು ಅಂತೀರಿ? ಇಬ್ಬರಿಗೂ ತಾಳ್ಮೆ ಇದೆ. ಇಲ್ಲ, ಇಬ್ರು ಒಳ್ಳೆ ವ್ಯಕ್ತಿಗಳು ಪಾಪ, ಸುಳ್ಳು ಹೇಳ್ಬಾರ್ದು. ಒಬ್ಬರ ಬಗ್ಗೆ ನಾವು ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಬಾರ್ದು.
ಎಲ್ಲೋ ಒಂದ್ ಕಡೆ ಒಂದು ಕೆಟ್ಟದ್ದಾದಾಗ ಒಳ್ಳೇದ್ ಮಾಡ್ಲಿಕ್ಕೆ ನಾವು ನೋಡ್ಬೇಕು ಹೊರ್ತು ಕರೆಕ್ಟ್ ಕಿತ್ತಾಕೋದಕ್ಕೆ ನೋಡಬಾರ್ದು. ಜೊತೆಲಿರೋರು ಎಷ್ಟೇ ಏನೇ ಅವರ ಒಂದು ಒಳ್ಳೆತನ ನಾವು ಇವ್ರಿಬ್ರು ಕಿತ್ತಾಕ್ಬಿಟ್ರೆ ನಾವಿಬ್ರು ಒಂದಾಗ್ಬಿಡ್ಬೋದಲ್ಲ, ನಾನು ಇವ್ರ ಹತ್ರ ಚೆನ್ನಾಗಿ ಬೆಳೆದ್ಬಿಡ್ಬೋದಲ್ಲ ಅಂತ. ಈ ವ್ಯಕ್ತಿ ಏನು ಕಿತ್ತಾಕ್ತಾನೋ ಆ ವ್ಯಕ್ತಿ ಎಲ್ಲೋ ಒಂದು ಕಡೆ ಎಷ್ಟು ಬೇಗ ದೂರ ಆಗ್ತಾನೆ ಅಂದರೆ ಅದನ್ನ ಅವನು ಊಹಿಸಿರಲ್ಲ, ಅಷ್ಟು ಬೇಗ ದೂರ ಆಗ್ಬಿಡ್ತಾರೆ ಅವರು. ಒಂದು ಖುಷಿ ಏನು ಗೊತ್ತಾ ಸರ್, ನೀವು ಹೇಳ್ಬಿಡ್ತೀನಿ ನಾನು. ಬೆಳಗ್ಗೆಯಿಂದ ಈ ಶೋ ಮಾಡ್ತಿರ್ಬೇಕಾದ್ರೆ ತುಂಬ ಜನ ಅಲ್ಲೆಲ್ಲೋ ಬೀದರು, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಬೇರೆ ಬೇರೆ ಭಾಗದ ಜನರ ಜೊತೆ ಮಾತಾಡಿಸ್ತಿದ್ದೀವಿ ನಾವು. ಅವರೆಲ್ಲ ಹೇಳಿದ ಒಂದೇ ಮಾತು, ನಾವು ಕಿಚ್ಚ ಅಭಿಮಾನಿಗಳ ಸಂಘ ಇರ್ಬೋದು ಅಥವಾ ದರ್ಶನ್ ಅಭಿಮಾನಿಗಳ ಸಂಘ ಇರ್ಬೋದು, ಬಟ್ ಸ್ಟಿಲ್ ಅವ್ರು ಪ್ರತಿಯೊಬ್ಬರು ಹೇಳ್ತಿರೋದು ಏನಪ್ಪ ಅಂದರೆ ಅವ್ರು ಇನ್ನೊಬ್ಬರನ್ನ ಬೈತಾನೂ ಇಲ್ಲ ಅಥವಾ ಇನ್ನೇನು ಬೇಜಾರು ಮಾಡ್ಕೊಂಡಿಲ್ಲ. ಅವ್ರು ಹೇಳೋದೇನೋ ಇಬ್ರು ಒಟ್ಟಿಗೆ ಇರಬೇಕು, ನಂಗೆ ಅಣ್ಣನೂ ಇಂಪಾರ್ಟೆಂಟು ಗುರುನೂ ಇಂಪಾರ್ಟೆಂಟು ಅನ್ನೋ ಲೆವೆಲಿಗೆ ಮಾತಾಡ್ತಾರೆ ಎಲ್ಲರೂ ಕೂಡ. ಸರ್ ಈಗ ನಾನು ನಿಮ್ಗೆ ಅದು ಮುಂಚೆ ಹೇಳಿದೆ ನಿಮಗೆ, ನಾನು ಎಲ್ಲ ಒಂದು ಕಡೆ ಒಂದು ಹೋಟ್ಲಲ್ಲಿ 10 ಜನ ಇದ್ದರೆ 5 ಜನ ಇಬ್ಬರು ಒಟ್ಟಿಗೆ ಇರ್ತಾರೆ, ಒಂದೇ ಹೋಟ್ಲಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಅವನು ಸುದೀಪ್ ಅವ್ರ ಫೋಟೋ ಹಾಕೊಂಡಿರ್ಬೋದು, ಇವನು ದರ್ಶನ್ ಫೋಟೋ ಹಾಕೊಂಡಿರ್ಬೋದು ಅಷ್ಟೇ. ಡಿಫಿಷಿಯೇಟ್ ಎಲ್ಲೂ ಇಲ್ಲ ಅಲ್ಲಿ, ಡಿಫಿಷಿಯೇಟ್ ಬರೋದೇ ಇಲ್ಲ ಅಲ್ಲಿ. 5 ಜನ ಆ ತರ ಇದ್ದಾಗ ಅವ್ರ ಸಿನಿಮಾ ನೋಡ್ತಾರೆ, ಇವ್ರು ಸಿನಿಮಾ ನೋಡ್ತಾರೆ. ಸರ್ 10 ಜನನು ಇಬ್ರು ಸಿನಿಮಾಗೂ ಹೋಗ್ತಾರೆ. ನಾಳೆ ಚಕ್ರವರ್ತಿ ರಿಲೀಸ್ ಅಂದ್ರೆ ಅಲ್ಲೂ ಇರ್ತಾರೆ 10 ಜನನು. ಹೆಬ್ಬುಲಿ ಸಿನಿಮಾ ಹೆಬ್ಬುಲಿ ಸಿನಿಮಾ ನೋಡಿ, ಇವತ್ತೊಂದು ದಿನ ಕರ್ನಾಟಕದಲ್ಲಿ ಎಂಟರ್ ಕರ್ನಾಟಕ, ಹುಬ್ಳಿ, ಬೆಳಗಾಂ, ಬಳ್ಳಾರಿ, ರಾಯಚೂರು, ಗದಗ, ಈ ಕಡೆ ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಎಂಟರ್ ಕರ್ನಾಟಕ ಇವತ್ತು ತುಂಬ ಅದ್ದೂರಿಯಾಗಿ ಸಿನಿಮಾ ಓಡ್ತಾ ಇದೆ. ಹೆಬ್ಬುಲಿ ತುಂಬ ಚೆನ್ನಾಗಿದೆ. ಆ ಟೈಮಲ್ಲಿ ಇದ್ಯಾವುದೋ ಒಂದು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಕಲ್ಲ ಅಂತ ಆರ್ಟಿಸ್ಟ್ ಆದೊಂದು ಹೀರೋ ಆದವ್ರಿಗೆ, ಸುದೀಪ್ ಅವ್ರಿಗೂ ಬೇಜಾರಿರುತ್ತೆ, ಏನಪ್ಪ ಇದ್ದಾಗ ಇದು ಯಾರು ಹುಟ್ಟಿಸಿದ್ರಿ ಈ ಟೈಮಲ್ಲಿ ಅಂತ. ಹೌದು, ಆ ನೋವನ್ನ ಅಟ್ಲೀಸ್ಟ್ ಅವ್ರಿಗೆ ಬೇಗ ಆದಷ್ಟು ಬೇಗ ಮರೀಲಿ ಅಂತ ನಾನು ಒಂದು ಐ ಥಿಂಕ್ ಒಂದು ಕಾಲ್ ಇಬ್ರು ಒಬ್ರಿಗೊಬ್ರು ಮಾತಾಡಿ, ಇದು ಯಾಕೋ ತುಂಬ ಅತಿರೇಕಕ್ಕೆ ಹೋಗ್ತಿದೆ ಅಂತನೋ, ನಮ್ಮ ಫ್ರೆಂಡ್ಶಿಪ್ಪನ್ನು ಮೀರಿದ ಯಾವುದೋ ಬೆಳವಣಿಗೆ ಆಗ್ತಿದೆ ಅಂತನೋ ಯೋಚನೆ ಮಾಡಿ ಒಂದಿಬ್ಬರು ನಿಂತು ಒಂದು ಮಾತಾಡ್ಬಿಟ್ರೆ ಅಲ್ಲಿಗೆ ಇದಕ್ಕೊಂದು ದೊಡ್ಡ ಪೊಲೀಸ್ ಸ್ಟಾಪ್ ಹಾಕ್ಬಿಡ್ಬೋದೇನೋ ಅಂತ ಅನಿಸ್ತಾ ಇದೆ, ನಂಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಇನ್ಯಾರಿಗೋ ಲಾಭ ಮಾಡ್ಕೊಳಕ್ಕೆ ಇವ್ರು ಯಾಕೆ ಬಲಿಪಶು ಆಗಬೇಕು, ಅದರಿಂದ ಇಷ್ಟೆಲ್ಲ ಯಾಕೆ ಸಫರ್ ಪಡಬೇಕು ಅನ್ನೋದು ಕೂಡ ನಮ್ದೊಂದು ಕನ್ಸರ್ನ್ ಕೂಡ. ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಗಲಾಟೆ ಶುರುವಾಗಿದೆ, ಏನು ಅಂತ ನೋಡಿ. ಅಡುಗೆ ಸಿಲಿಂಡರ್ ಸ್ಫೋಟಗೊಂಡ ತೀವ್ರತೆಗೆ 2 ಮನೆಗಳು ಧ್ವಂಸಗೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕ ಬೆಳವಂಗಲ ಗ್ರಾಮದಲ್ಲಿರುವ ನಾಗರತ್ನ ಅನ್ನೋರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ.